ಮತ್ತೆ ಎಲ್ರಿಗೂ ಹೇಗಿದ್ದೀರಾ? ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ಮಂಗಳವಾರ. ನಾನು ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೀಪ ಹಚ್ಚೋದೇ ಮಂಗಳವಾರ. ಹಾಗಾಗಿ ದೀಪ ಹಚ್ಚಿ ನಾನು ನನ್ನ ಮಗನಿಗೆ ಚಿಕನ್ ಮಾಡೋಣ ಅಂತೇಳಿ ಚಿಕನ್ ತರಿಸ್ದೆ. ತಂದುಕೊಟ್ಟ ಎಲ್ಲ ಪ್ರತಿಯೊಂದನ್ನು ಹೇಳಿ ಕಳಿಸಿದ್ದೆ, ಎಲ್ಲ ತಗೊಂಬಂದ. ಚಿಕನ್ ತೊಳಿತಾ ಇದ್ದೀನಿ. ಚಿಕನ್ ಸಾರು ಮಾಡಿ ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ ಮಾಡೋಣ ಅಂದ್ಬಿಟ್ಟು ತರಿಸ್ದೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮನೇಲಿ ಭಾನುವಾರದೊತ್ತು ನಾನು ಜಾಸ್ತಿ ಮಾಡಲ್ಲ. ಯಾಕೆ ಅಂದರೆ ಮತ್ತು ಸೋಮವಾರ ಯಾರೂ ತಿನ್ನಲ್ಲ, ಸುಮ್ಮನೆ ಇದಾಗುತ್ತೆ ಅಂದ್ಬಿಟ್ಟು ಮತ್ತು ಅದನ್ನು ಮನೇಲಿ ಇಟ್ಕೊಂಡು ಯಾಕಪ್ಪ ಅಂದ್ಬಿಟ್ಟು ನಾನು ಭಾನುವಾರ ಜಾಸ್ತಿ ಮಾಡಲ್ಲ. ಇಲ್ಲ ಶುಕ್ರವಾರ ಮಾಡ್ತೀನಿ, ಶನಿವಾರ ಭಾನುವಾರ ಸಾಂಬಾರಿಂದ ಜಾಸ್ತಿ ಇದ್ದರೆ ಶನಿವಾರ ಭಾನುವಾರ ಆಗುತ್ತೆ. ಇಲ್ಲಾಂದರೆ ಶನಿವಾರನೇ ಕ್ಲಿಯರು. ಇಲ್ಲಾಂದರೆ ಮಂಗಳವಾರ ಮಾಡ್ತೀನಿ, ಬುಧವಾರಕ್ಕೆ ಕ್ಲಿಯರ್ ಆಗಿಬಿಡ್ಬೇಕು. ಆ ಥರ ಗುರುವಾರ ಮತ್ತೆ ತಿನ್ನಲ್ವಲ್ಲ, ಹಂಗಾಗಿ ನಾವು ವಾರದಲ್ಲಿ 5 ದಿವಸ ಅಷ್ಟೇ ತಿನ್ನೋದು. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ, ಮತ್ತು ಮಂಗಳವಾರ ಬುಧವಾರ 5 ದಿವಸ ಅಷ್ಟೇ. ಗುರುವಾರ ಮತ್ತು ಸೋಮವಾರ ಮಾತ್ರ ನಮ್ಮ ಮನೇಲಿದ್ದರೂ ತಿನ್ನಲ್ಲ. ಹಂಗೆ ನಾನು ಇದಾದರೆ ನಾವು ಮುಟ್ಟೋದಿಲ್ಲ, ಮನೇಲಿ ಮಾಡೋದು ಇಲ್ಲ ನಾನು. ಯಾಕಪ್ಪ ಅಂದರೆ ತಿನ್ನೋದಿರು ವಾರದ ಬೆಳಗ್ಗೆ ತಿನ್ನಲ್ಲ, ಇವತ್ತು ಮಾಡಿರ್ತೀವಿ, ಅದು ಸರಿ ಹೋಗಲ್ಲ, ಮನೆಯಲ್ಲೆಲ್ಲ ಯಾರು ಇಟ್ಕೊತಾರೆ ಅಂತ. ಹಂಗಾಗಿ ನನ್ನ ಮಗ ವಾಟ್ರ್ ಫಿಲ್ಟ್ರ್ ಹಾಕ್ಸಿದ್ದೀವಲ್ಲ, ಅದರೊಳಗೇನೋ ಸೀಮೆ ಥರ ನೋಡಮ್ಮ, ಸೀಮೆ ಎತ್ಕೊಂಡಿರಂಗೈತೆ ನೋಡಮ್ಮ ಅಂತ ಅಂದ. ಸರಿ ನೋಡಿದ್ರೆ ನನಗೇನೋ ಸೀಮೆ ಅನ್ನಿಸ್ಲಿಲ್ಲ. ಸೀಮೆ ಅಲ್ಲ ಕಣಪ್ಪ ಅದು ಅಂದರೆ, ಇಲ್ಲಮ್ಮ ಸೀಮೆ ಥರನೇ ಇವೆ ಅಂತ ಅಂದು. ಹೆಂಗೆ ಗೊತ್ತವೆ ಸೀಮೆ ವಾಟ್ರ್ ಫಿಲ್ಟ್ರ್ ಒಳಗಡೆ ಗೊತ್ತಿಲ್ಲ. ಅದಕ್ಕೇ ನೋಡೋಣ ಬಿಡು ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ನೋಡೋಣ ಅಂಥೇಳಿ ಈ ನಾತು ಸೀಮೆ ಥರ ಬರ್ತೈತಲ್ಲ, ಅದೇನೋ ಹೋಗಿರಬೇಕು ಅನ್ಸುತ್ತೆ ಒಳಗಡೆ. ಚಿಕನ್ ಸಾರಿಗೆ ಎಲ್ಲ ರೆಡಿ ಮಾಡ್ಕೊಂಡೆ. ಹಾಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಅದು ಚಿಕನ್ನು ಫ್ರೈ ಮಾಡ್ಕೋಬೇಕಲ್ವ ಫಸ್ಟಿಗೆ, ಅದಕ್ಕೇ ಅದೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಚಿಕನ್ ಒಲೆ ಮೇಲೆ ಇಟ್ಬಿಟ್ಟು ಮಸಾಲೆ ರುಬ್ಕೊಳ್ಳೋಣ ಅಂಥೇಳಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಬೇಕಲ್ಲ, ಅದಕ್ಕೇ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚಿಕನ್ ಅದರೊಳಗೆ ಹಾಕಿ ಚೆನ್ನಾಗಿ ಹುರಿದ್ರೆ ಚೆನ್ನಾಗಿರುತ್ತೆ. ಇದು ನಾನು ತರಿಸಿರೋದು ಇವತ್ತು ಬೈಲರ್ ಕೋಳಿ. ನಾವು ಇದು ಜಾಸ್ತಿ ಬೈಲರ್ ಕೋಳಿ ತಿನ್ನಲ್ಲ. ನಾನು ಯಾವಾಗಲೂ ಫಾರಮ್ ಕೋಳಿನೇ ತರಿಸ್ತಾ ಇದ್ದಿದ್ದು. ಇವತ್ತು ಬೈಲರ್ ಕೋಳಿ ತರಿಸ್ದೆ. ಜಾಸ್ತಿ ನಾವು ಇದನ್ನು ಏನಕ್ಕೂ ಜಾಸ್ತಿ ನಾವು ತಿನ್ನೋದಿಲ್ಲ, ನಾನು ತರೋದು ಇಲ್ಲ ಜಾಸ್ತಿ. ಇವತ್ತು ಇದನ್ನೇ ತರಿಸ್ದೆ. ಇದನ್ನೇ ತಾಂಬರಪ್ಪ ಇರಲಿ, ಬೇಗ ಆಗುತ್ತೆ ಅಂತ ತಂದ. ಅದಕ್ಕೇ ಅದನ್ನೆಲ್ಲ ತೊಳೆದು ಇಟ್ಕೊಂಡಿದ್ನಲ್ಲ, ಕುಕ್ಕರ್ ಒಳಗಡೆ ಹಾಕಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಿವಾಗ. ಅದೆಲ್ಲ ಚೆನ್ನಾಗಿ ಇದಾದರೆ ಎಣ್ಣೆ ಅಂದರೆ ಫಾರಮ್ ಕೋಳಿಗಾದ್ರೆ ಸ್ವಲ್ಪ ಎಣ್ಣೆ ಇದಿರುತ್ತೆ, ಇದಕ್ಕೆ ಎಣ್ಣೆ ಏನು ಇರೋದಿಲ್ವಲ್ಲ, ಹಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಮಾಡಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಗಟ್ಟಿಗೆ ಮಾಡಬೇಕು ಸಾಂಬಾರು. ಎಲ್ಲ ಮಾಡಿರ್ತೀರ, ನಾನೇನು ಹೇಳೋ ಅಷ್ಟೇನಿಲ್ಲ, ಎಲ್ಲರಿಗೂ ಗೊತ್ತಿರೋದನ್ನೇ ಅಲ್ವಾ, ಏನು ಹೊಸ್ದಾಗಿ ಹೇಳೋ ಅಂಥದ್ದು ಏನಿರಲ್ಲ. ಅಂದರೆ ಗಟ್ಟಿಗೆ ಮಾಡಿದ್ರೆ ಸಾಂಬಾರು ಚೆನ್ನಾಗಿರುತ್ತಿದ್ದು. ಏನಾದರೂ ಸ್ವಲ್ಪ ಸಾಂಬಾರಲ್ಲೇ ಚಿಕನ್ನಲ್ಲೇ ನೀರು ಬಿಟ್ಕೊಂಬಿಡುತ್ತೆ ಇದು ಬೈಲರ್ ಕೋಳಿ. ಹಂಗಾಗಿ ಗಟ್ಟಿಗೆ ಸ್ವಲ್ಪ ಮಸಾಲೆ ಇಟ್ಟು ಗಟ್ಟಿಗೆ ಮಾಡಬೇಕು. ನಾನು ಮೊದಲು ಎಲ್ಲ ಚಿಕನ್ಗೆ ನಾನು ಫ್ರೈ ಮಾಡಬೇಕಾದ್ರೆ ಅಂದರೆ ಚಿಕನ್ ಎಲ್ಲ ಉರಿಬೇಕಾದ್ರೆ ಅರಿಶಿನ ಹಾಕ್ಕೊಂತಿದ್ದೆ. ಬಟ್ ಇವಾಗ ನಾನು ಅರಿಶಿನ ಹಾಕಲ್ಲ. ಯಾಕೆ ಗೊತ್ತಾ, ಅರಿಶಿನ ಹಾಕ್ಬಿಟ್ರೆ ಚಿಕನ್ ಎಲ್ಲ ಒಂಥರ ಬೇಗ ಬೇಯಲ್ಲ, ಆಮೇಲೆ ಸೇದ್ಕೊಂಡಂಗಿರುತ್ತೆ. ಅದಕ್ಕೋಸ್ಕರ ನಾನು ಅರಿಶಿನ ಹಾಕಲ್ಲ. ಬರೀ ಉಪ್ಪು ಹಾಕ್ಬಿಟ್ಟು ಅದನ್ನು ಉರಿಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರೆಲ್ಲ ಅದರಲ್ಲಿರೋ ನೀರು ಹೊಲಸು ನೀರೆಲ್ಲ ಹೋಗಲಿ ಅಂದ್ಬಿಟ್ಟು ಉರಿಯೋಕೆ ಇಟ್ಟಿದ್ದೀನಿ. ನೋಡಿ, ನಾನು ಮಸಾಲೆ ಪುಡಿ ಇರಲಿಲ್ಲ ಮನೆಯಲ್ಲಿ, ಖಾಲಿ ಆಗೈತಲ್ಲ, ಹಂಗಾಗಿ ಅಂಗಡಿಲೇ ರೆಡಿ ಧನಿಯಾ ಪುಡಿ ತರಿಸ್ದೆ. ಅದ್ರ ಜೊತೆ ಸ್ವಲ್ಪ ಚಿಕನ್ ಮಸಾಲ ತರಿಸಿದ್ದೀನಿ. ಮನೆಯಲ್ಲಿ ಫುಲ್ ಮಸಾಲೆ ಪುಡಿ ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ಅದು ಕಾಯಿ ಮತ್ತು ಒಂದು ಸ್ವಲ್ಪ ಕಡಲೆ, ಚಕ್ಕೆ, ಲವಂಗ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಾಮೂಲಿ ನಮ್ಮ ಮನೇಲಿ ಯಾವ ಥರ ಮಸಾಲ ಇರೋದನ್ನ ಹಾಕ್ಕೊಂಡು ಮಾಡ್ತೀವೋ ಅದೇ ಥರ ಧನಿಯದ ಪುಡಿಗೆ ಹಾಕೋಣ ಅಂದ್ಬಿಟ್ಟು ರುಬ್ಕೊಳ್ಳೋಣ ಅಂತ ಕಾಯಿ ರುಬ್ಬಾನ ಫಸ್ಟು ಅಂದ್ಬಿಟ್ಟು ತೆಂಗಿನಕಾಯಿನ ಜಾರ್ಗೆ ಹಾಕಿದ್ದೀನಿ. ಸ್ವಲ್ಪ ಕಡಲೆ, ಚಕ್ಕೆ, ಲವಂಗ ಇಷ್ಟು ಈಗ ಸದ್ಯಕ್ಕೆ ಇದ್ರ ಜೊತೆಗೆ ಹಾಕ್ತೀನಿ. ಅಂದರೆ ನಾವು ಮನೇಲಿ ಮಾಡಿಸೋ ಪುಡಿಗೆ ಇದೆಲ್ಲ ಹಾಕಿಟ್ಟಿರ್ತೀವಿ. ಹಂಗಾಗಿ ನಾನು ಮನೇಲಿ ಮಾಡಿಸಿದ್ರೆ ಇದೆಲ್ಲ ಏನು ಹಾಕ್ಕೊಂಡು ರುಬ್ಬಲ್ಲ. ಏನಾದರೂ ಅಂಗಡೀಲಿ ತಂದರೆ ಮಾತ್ರ ಇದನ್ನು ಹಾಕ್ಕೊಂಡು ಈ ಥರದ್ದೆಲ್ಲ ಹಾಕ್ಕೊಂಡು ರುಬ್ತೀನಿ. ಹಂಗಾಗಿ ಇದೆಲ್ಲ ಕಡಲೆ ಎಲ್ಲ ಹಾಕಿದ್ರೆ ಸ್ವಲ್ಪ ರುಚಿ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿರೋದಷ್ಟೇ.
ಸ್ವಲ್ಪ ಒಂದು 2 ಏನೋ ತಗೊಂಡಿದ್ದೀನಿ ಚಕ್ಕೆ, ಒಂದು 3 ಲವಂಗ ತಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಲ್ಲ. ಜಾಸ್ತಿ ಹಾಕಿದ್ರೆ ಒಂಥರ ಎಲ್ಲ ಕಹಿ ಕಹಿ ಆಗಿಬಿಡುತ್ತೆ, ಸಾಂಬಾರು ಚೆನ್ನಾಗಿರಲ್ಲ. ಅದಕ್ಕೇ ಎಷ್ಟು ಬೇಕೋ ಅಷ್ಟು ಮಾಮೂಲಿ ರೆಡಿ ರೆಡಿ ಖಾರದ ಪುಡಿನೇ ಹಾಕ್ತಾಯಿದ್ದೀನಿ. ಅದನ್ನು ಎಲ್ಲ ಮನೇಲಿ ಮಾಡಿಸ್ಬೇಕು, ಅದೆಲ್ಲ ಮಾಡಿಸ್ಬೇಕು ಅಂದರೆ ದುಡ್ಡು ಬೇಕು. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಈಗ ಸದ್ಯಕ್ಕೆ ಅಮೌಂಟ್ ಇಲ್ಲ ನನ್ನ ಹತ್ರ ಪುಡಿ ಮಾಡಿಸ್ಕೊಳ್ಳೋಕ್ಕೆ. ಅದೆಲ್ಲ ರುಬ್ಕೊತಾ ಇದ್ದೀನಿ ನೋಡಿ. ಟೊಮೊಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ರುಬ್ಕೊತಾ ಇದ್ದೀನಿ ಇವಾಗ. ರುಬ್ಬಿ ಒಂದು ಕಾಯೆಲ್ಲ ರುಬ್ಬಿಟ್ಕೊಂಡೆ, ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಅದೆಲ್ಲ ಸಪ್ರೇಟು ರುಬ್ಬಿಟ್ಕೊಂಡ್ರೆ, ಮತ್ತು ಟೊಮೊಟೊ ಒಂದು ಕಡೆ ಸಪ್ರೇಟ್ರು ಎಲ್ಲದು ರುಬ್ಬಿಟ್ಕೊಂಡ್ರೆ ಒಂದು ಸಲ ಇದಾಗುತ್ತೆ ಅಂತ ಎಲ್ಲ ಒಂದರಲ್ಲೇ ರುಬ್ಬೋಕ್ಕಾಗಲ್ಲ. ಯಾಕಂದರೆ ಚಿಕ್ಕದು ಜಾರು, ನಮ್ಮ ಮನೆ ಜಾರಲ್ಲಿ ಸ್ವಲ್ಪ ಖಾರ ನುಣ್ಣಗಾಗಲ್ಲ ಜಾಸ್ತಿ. ಅದಕ್ಕೇ ಅದಕ್ಕೆ ಇಷ್ಟಿಷ್ಟೇ ಹಾಕ್ಕೊಂಡು ರುಬ್ಕೋಬೇಕು. ಅದಕ್ಕೆ ಇಷ್ಟಿಷ್ಟೇ ಹಾಕ್ಕೊಂಡು ರುಬ್ಬೋಣ ಅಂತ ರುಬ್ತಾಯಿದ್ದೀನಿ. ಈ ಕಡೆ ಅಕ್ಕಿ ಇಟ್ಟಿದ್ದೀನಿ, ಅನ್ನ ಆತೈತೆ. ನಾನು ಅಕ್ಕಿ ಖಾಲಿಯಾಗಿಬಿಟ್ಟಿತ್ತು, ಹಂಗಾಗಿ ಸೋನಾ ಮಸೂರಿ ಅಕ್ಕಿನೇ ತರಿಸಿದ್ದೀನಿ. 1 kg ತಂದ ನನ್ನ ಮಗ ಬೆಳಗ್ಗೆ ಹೋಗಿ, ಅದನ್ನೇ ತರಿಸಿದ್ದೀನಿ ಇವತ್ತು. ಯಾಕಂದರೆ ಅಕ್ಕಿ ಫುಲ್ ಖಾಲಿ ಆಗಿಬಿಟ್ಟೈತೆ. ಅಕ್ಕವ್ರ ಮನೆಗೆ ಹೋಗಿ ಹಾಕ್ಕೊಂಬರ್ಬೇಕು ಅಕ್ಕಿನ. ಹಂಗಾಗಿ ಹಾಕ್ಕೊಂಬರೋವರೆಗೂ ನಮ್ಮ ಅಕ್ಕಿ ಇಲ್ಲ ನಮಗಿವಾಗ. ಸೋನಾ ಮಸೂರಿ ಅಕ್ಕಿನೇ ತರಿಸಿದ್ದೀನಿ. ಜಾರಲ್ಲಿ ರುಬ್ಬೋದೇ ಒಂದು 1/4 ಗಂಟೆ ಆಗುತ್ತೆ. ಯಾಕಂದರೆ ಎಲ್ಲ ನುಣ್ಣಗೆ ರುಬ್ಬೇಕಲ್ವ, ಅದಕ್ಕೇ ಒಂದು 1/4 ಗಂಟೆ ಆಗುತ್ತೆ. ಜಾರ್ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಒಳಗಡೆ ಬ್ಲೇಡ್ಗಳು ಸರಿ ಇಲ್ಲ ಜಾರಲ್ಲಿ. ಹಂಗಾಗಿ ಒಂದು 1/4 ಗಂಟೆ ಆಗುತ್ತೆ ನಮ್ಮ ಮನೆಯಲ್ಲೆಲ್ಲ ರುಬ್ಬೋಷ್ಟೊತ್ತಿಗೆ. ರುಬ್ಬೋದೇ ಒಂದು 1/4 ಗಂಟೆ ಆಗುತ್ತೆ. ನಾನು ರುಬ್ತಾಯಿದ್ದೀನಿ. ಖಾಲಿ ಆಯಿತು, ಸಿಲಿಂಡ್ರು ಖಾಲಿ ಆಯಿತು. ಹಂಗಾಗಿ ನಾನು ಮತ್ತೆ ಇವಾಗ ಸಿಲಿಂಡ್ರು ಸಡನ್ನಾಗಿ ಖಾಲಿ ಆಗೋಯ್ತು ಸಿಲಿಂಡ್ರು. ನಿಜವಾಗ್ಲೂ ತುಂಬ ಬೇಜಾರಾಯಿತು ನನಗೆ. ಸಿಲಿಂಡ್ರ್ ಖಾಲಿಯಾಗಿದ್ದು ನೋಡಿ. ಚಿಕನ್ಗೆ ಇಟ್ಟಿದ್ದೀನಿ, ಅದಿನ್ನೂ ಸಾಂಬಾರು ಕುಡಿಸಿಲ್ಲ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಸಿಲಿಂಡ್ರು ಖಾಲಿ ಆಗಿಬಿಡ್ತಾ. ಅಪ್ಪ ಅದೊಂದು ಬೇಜಾರಾಗೋಯಿತು. ಆಮೇಲೆ ಎಲ್ಲೆಲ್ಲೋ ಕೇಳಿ ಯಾರ್ಯಾರಿಗೋ ಫೋನ್ ಮಾಡಿದೆ, ಯಾರೂ ಫೋನ್ ಎತ್ತಲಿಲ್ಲ. ಅಯ್ಯೋ ಬೇಡ ಬಿಡು ಅಂದ್ಬಿಟ್ಟು ನನ್ನ ಮಗ ಅಲ್ಲೆಲ್ಲ ಪಾಪ ಹೋಗಿ ಕೇಳಿದ್ನಂತೆ ಯಾರಿಗೋ ಅಂದರೆ ಸಿಲಿಂಡ್ರನ್ನ. ಅವರು ಜಾಸ್ತಿ ರೇಟ್ ಹೇಳವ್ರೆ, ಅಂದರೆ 2200 ರೂಪಾಯಿ ಏನೋ ಹೇಳಿದ್ರಂತೆ. ಅಯ್ಯೋ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲಪ್ಪ ಅಂದ್ಬಿಟ್ಟು ಸಿಲಿಂಡ್ರ್ ಕೊಟ್ಟು ಕೊಡೋಕ್ಕೆ ಈಸ್ಕೊಂಡು ಸಿಲಿಂಡ್ರ್ ಕೊಡೋಕ್ಕೆ ಅಷ್ಟೊಂದು ದುಡ್ಡು ಕೇಳಿದ್ರಂತೆ. ನನ್ನ ಮಗ ನಾನು ಹೇಳಿದೆ ಅಯ್ಯಪ್ಪ ಅಷ್ಟೊಂದು ದುಡ್ಡಿಲ್ಲ ನಮ್ಮ ಹತ್ರ ಅಂತೇಳಿ. ಆಮೇಲೆ ಅಲ್ಲೆಲ್ಲ ತುಂಬ್ತಾರೆ ಅಂತ ಹೇಳಿದ್ರಂತೆ. ಸರಿ ಆಯಿತು ಅಂತ ಅಲ್ಲಿಗೆ ಕಳಿಸಿದ್ದೆ. ತುಂಬಿಸ್ಕೊಂಡು ಬಂದವನು ಒಂದು 5 kg ಇವಾಗ. ನಿಜವಾಗ್ಲೂ ಎಷ್ಟು ಒಂದು ಬೇಜಾರಾಗೋಯ್ತು ಅಂದರೆ ಬೆಳಗ್ಗೆನೇ ಚಿಕನ್ಗೆ ಈ ಕಡೆ ಇಟ್ಟಿದ್ದೀನಿ, ಸಾಂಬಾರು ಕೂಡಿಸಿಲ್ಲ. ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಅರ್ಧಂಬರ್ಧ ಅನ್ನ ಆಗೈತೆ, ಸಿಲಿಂಡ್ರು ಖಾಲಿ ಆಗೋಯ್ತಾ. ಅದೊಂದು ಬೇಜಾರಾಗೋಯ್ತಾ. ಆಮೇಲೆ ಪಾಪ ನನ್ನ ಮಗನೇ ಒಬ್ಬನೇ ಸಿಲಿಂಡ್ರು ತಗೊಂಡೋಗಿ ತುಂಬಿಸ್ಕೊಂಡು ಪಾಪ ಬಂದ. ನಾನು ಹೋಗಲಿಲ್ಲ, ಜೊತೇಲಿ ಹೋಗೋಕ್ಕಾಗಲಿಲ್ಲ ನಾನು. ಅವನೇ ತುಂಬಿಸ್ಕೊಂಡು ಬಂದ ಹೋಗಿ. ನಿಜವಾಗ್ಲೂ 3 ತಿಂಗಳಾಗಿತ್ತು ಸಿಲಿಂಡ್ರು ಹಾಕಿಸ್ಕೊಂಡು ನಾವು. ನನಗೆ ಸಿಲಿಂಡ್ರು ಏನಕ್ಕೆ ಬೇಗ ಖಾಲಿ ಆಗುತ್ತೆ ಅಂದರೆ, ನಾವು ನೀರು ನಮಗೆ ಸೋಲಾರ್ ಇಲ್ಲ. ಹಂಗಾಗಿ ತಪ್ಪಲೆ ಮೇಲೆ ನೀರು ಕಾಯಿಸ್ಕೊಳ್ಳೋದ್ರಿಂದ ಬೇಗ ಸಿಲಿಂಡ್ರು ಖಾಲಿ ಆಗುತ್ತೆ. ನನಗೆ ಹೀಟ್ರ್ ನೀರು ಹಾಕ್ಕೊಂಡ್ರೆ ನನಗೆ ಆಗೋದಿಲ್ಲ. ಯಾಕಪ್ಪ ಅಂದರೆ ನನಗದು ಹೀಟು ಜಾಸ್ತಿ ಆಗಿಬಿಟ್ರೆ ನನಗೆ ಕಣ್ಣು ನೋವು ಮತ್ತು ಕಾಲುರಿ ಎಲ್ಲ ಮೈಯೆಲ್ಲ ಒಂಥರ ಕಾವು ಬಂದ್ಬಿಡುತ್ತೆ ನನಗೆ. ಅದಕ್ಕೋಸ್ಕರ ಹೆದ್ರ್ಕೊಂಡು ನಾನು ಹೀಟ್ರ್ ನೀರು ಇಟ್ಕೊಳ್ಳಲ್ಲ. ತಪ್ಪಲೆಲೆ ಕಾಯಿಸೋದ್ರಿಂದ ಸ್ವಲ್ಪ ನನಗೆ ಸಿಲಿಂಡ್ರ್ ಬೇಗ ಖಾಲಿ ಆಗ್ತೈತೆ. ನಿಜವಾಗ್ಲೂ ಸಿಲಿಂಡ್ರಿಗೆ ಎಷ್ಟು ಪರದಾಡಿದ್ವಿ ಬೆಳಗ್ಗೆ ಅಂದರೆ ಅಷ್ಟು ಬೇಜಾರಾಗೋಯ್ತು ನನಗೆ. ನಾವು ಮಾಮೂಲಿ ಹಾಕಿಸ್ಕೊಳ್ಳೋತವ ಅವರೇನೋ ಬರೋಲ್ಲ ಅಂತ ಏನೋ ಹೇಳಿದ್ರು, ಗೊತ್ತಿಲ್ಲ ನನಗೆ. ನನ್ನ ಮಗ ಮಾತಾಡ್ತಿದ್ದ, ಸರಿಯಾಗಿ ನನಗೆ ಅದು ಗೊತ್ತಾಗಲಿಲ್ಲ. ಹಂಗಾಗಿ ನಮಗೆ ಸಿಲಿಂಡ್ರು ಇದರಿಂದಲೇ ನಮಗೆ ಸಿಲಿಂಡ್ರ್ ಬೇಗ ಖಾಲಿ ಆಗೋದು. ಅದಕ್ಕೆ ನನ್ನ ಮಗ ಹೇಳ್ತಾ ಇದ್ದ, ತಪ್ಪಲೆಗೆ ನೀರು ಕಾಯಿಸ್ಕೋಬೇಡ ನೀನು, ತಲೆಗೆ ಸ್ನಾನ ಮಾಡಬೇಡ ನೀನು ಅಂತ ಹೇಳ್ತಾ ಇದ್ದ ಅವನು. ತಲೆ ಸ್ನಾನ ಮಾಡ್ದಂಗೆ ಇರೋಕ್ಕಾಗುತ್ತಾ? ನಿಜವಾಗ್ಲೂ ಎಣ್ಣೆ ಇದ್ದಾಗ ಅಷ್ಟೇ ಇನ್ನು ತಲೆಗೆ ಸ್ನಾನ ಮಾಡೋದು, ಮಾಮೂಲಿ ಇದ್ದಾಗೆಲ್ಲ ತಲೆ ಸ್ನಾನ ಮಾಡಲ್ಲ. ಹಂಗೂ ಮೊನ್ನೆ ಬೇಸಿಗೆ ಬಿಸಿಲಿದ್ದಾಗ ನಿಜವಾಗ್ಲೂ ತಲೆಗೆಲ್ಲ ತಣ್ಣೀರೇ ಇಕ್ಕೊಂಬಿಟ್ಟಿದ್ದೀನಿ. ಯಾಕೆ ಅಂದರೆ ನನಗೆ ತಣ್ಣೀರು ಆಗೋದಿಲ್ಲ, ಮತ್ತು ಹೀಟ್ರ್ ನೀರು ಆಗೋದಿಲ್ಲ. ನಿಜವಾಗ್ಲೂ ನಮ್ಮ ಜೀವಕ್ಕಾಗೋದು ನಾವು ನೋಡ್ಕೋಬೇಕಲ್ವ. ನನಗೆ ಮೊದಲೆಲ್ಲ ನಾನು ತಣ್ಣೀರಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಹೀಟ್ರ್ ನೀರೆಲ್ಲ ಹಾಕ್ಕೊಂತ ಇದ್ದೆ. ನನಗೆ ಯಾವಾಗ ಕರೆಂಟ್ ಆಪ್ರೇಷನ್ ಎಲ್ಲ ಆಯಿತು ಅಂತ ಅಂದಮೇಲೆ ನಾನು ಹೀಟ್ರ್ ನೀರಾಗಲಿ ಮತ್ತು ಕರೆಂಟಿಂದ ಯಾವುದೇ ಆಗಲಿ ನಾನು ತಲೆಗೆ ಸೋಗ್ಸಲ್ಲ. ಯಾಕಂದರೆ ನನಗೆ ತಲೆಯೆಲ್ಲ ಭಾರ ಮತ್ತು ಎಲ್ಲ ಆಗಿಬಿಡುತ್ತೆ. ಮತ್ತು ಇರೋ 3 ಕೂದಲು ಅವು ಉದುರೋಗ್ತವೆ. ನಾವು ಹೀಟ್ರ್ ನೀರು ಹಾಕ್ಕೊಂಡ್ರೆ ತಲೆಗೆ ಕೂದಲು ಇರೋಲ್ಲ ನಮಗೆ, ಅವು ಉದುರೋಗ್ತವೆ.
ಈಗ ಸಿಲಿಂಡ್ರ್ ನೀರು ಉಯ್ಕೊಂಡೇ ತಲೆ ಕೂರಲಿಲ್ಲ, ಇನ್ನು ವೀಟ್ರ್ ನೀರು ಉಯ್ಕೊಂಡ್ರೆ ಇದ್ದಿದ್ದು ಉಪ್ಪು ಉದುರ್ದಂಗೆ ಉದುರ್ತವೆ. ನನಗೆ ನಾನು ಬೆಂಗಳೂರಾಗಿದ್ದ ವೀಟ್ರ್ ನೀರು ಉಯ್ಕೊಂಡೆ ನನ್ನ ತಲೆಗೆ ಇಷ್ಟಿಷ್ಟು ಉದ್ದ ಕೂದಲೆಲ್ಲ ಉದುರೋಗ್ಬಿಟ್ಟೈತೆ. ಈಗ ಇದ್ದಿದ್ದು ನಾನು ಏನಾದರೂ ವೀಟ್ರ್ ನೀರು ಉಯ್ಕೊಂಬಿಟ್ರೆ ಅದು ಉದುರೋಗ್ತೈತೆ ನಂಗೆ ನಿಜವಾಗ್ಲೂ. ಅದಕ್ಕೋಸ್ಕರ ನಮ್ಮನೆ ಸಿಲಿಂಡ್ರ್ ಬೇಗ ಖಾಲಿ ಆಗೋದು. ನಾನು ಇನ್ಮೇಲೆ ಮಿತವಾಗಿ ಸ್ವಲ್ಪ ಎಣ್ಣೆ ಇಕ್ಕಿದಾಗ ಅಷ್ಟೇ ತಲೆ ಸ್ನಾನ ಮಾಡೋಣ ಅಂದ್ಕೊಂಡಿದ್ದೀನಿ. ಬಾಕಿ ಟೈಮ್ ತಲೆ ಜಾಸ್ತಿ ಸ್ನಾನ ಮಾಡೋಕ್ಕೆ ಹೋಗಲ್ಲ, ಎಣ್ಣೆ ಇಕ್ಕಿದಾಗ ಅಷ್ಟೇ ಮಾಡ್ತೀನಿ. ಏನು ಮಾಡೋಕ್ಕಲ್ಲ, ನನ್ನ ಮಗ ತಿದ್ದ, ನಿನ್ನಿಂದ ತಲೆ ಜಾಸ್ತಿ ಸ್ನಾನ ಮಾಡಬೇಡ ನೀನು ಅಂತ ಹೇಳ್ತಾ ಇದ್ದ ನನ್ನ ಮಗ. ಇರಲಿ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಟೈಮು ನೋಡೋಣ. ಇದೇ ಥರ ಹಿಂಗೆ ಇರುತ್ತಾ? ನಿಜವಾಗ್ಲೂ ಹೇಳ್ತೀನಿ, ಸಿಲಿಂಡ್ರುಗಳಿಗೆ ತುಂಬ ಪರದಾಡ್ತಾರೆ ನಮ್ಮಂಥ ಬಾಡಿಗೆ ಮನೆಗಿರೋರು. ಸ್ವಂತ ಮನೆ ಇದ್ದರೆ ಏನೋ ಒಲೆ ಹಚ್ಕೊಂಡು ಏನೋ ಎಲ್ಲನೋ ಒಂದು 3 ಗುಂಡಿಕ್ಕೊಂಡು ಒಲೆ ಹಚ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಬಾಡಿಗೆ ಮನೆಗಿರೋರ್ಗಂತೂ ತುಂಬ ಪ್ರಾಬ್ಲಮ್ಮು. ಸಿಲಿಂಡ್ರ್ ಇಲ್ಲ ಅಂದರೆ ಆಗೋದೇ ಇಲ್ಲ. ಯಾಕೆ ಅಂದರೆ ಬಾಡಿಗೆ ಮನೆಯಲ್ಲಿ ಒಲೆ ಇಕ್ಕಂಗಿಲ್ಲ, ಮತ್ತು ಏನು ಇರಲ್ಲ ಅಲ್ವಾ? ಅವ್ರು ಹೆಂಗೆ ಜೀವನ ಮಾಡಬೇಕು? ನಾನೇ ಅಂತಲ್ಲ, ನಮ್ಮಂಥವ್ರು ಲಕ್ಷಾಂತರ ಜನ ಹೆಂಗೆ ಇರ್ತಾರೆ ಬಾಡಿಗೆ ಮನೆಗೆ ಇರೋದು. ಸುಮಾರು ಜನಗಳು ಅವರೆಲ್ಲ ಹೆಂಗಿರಬೇಕು? ಇವಾಗ ಸ್ವಂತ ಮನೆಗಳಿದ್ರೆ, ಹಳ್ಳಿಗಳ ಸೈಡ್ ಇದ್ದರೆ ಎಲ್ಲಾದ್ರೂ ಮನೆ ಒಳಗಡೆ ಒಂದು ಒಲೆ ಇಟ್ಕೊಂಡಾದರೂ ಹೆಂಗೋ ಒಂದು ತೆಕ್ಕೆ ಸೌದೆ ತಂದಾದರೂ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಆದರೆ ಸಿಟಿಲಿರೋರು ಬದುಕಲೇಬೇಕಲ್ಲ. ಸಿಟಿಲಿ ಇರ್ತಾರೆ, ಕಮಿಟ್ಮೆಂಟ್ಗಳು ಇರ್ತವೆ, ಅವ್ರು ಬದುಕಲೇಬೇಕು. ಮಕ್ಕಳನ್ನ ಓದಿಸ್ಕೊಂಡು ಎಲ್ಲ ಹೆಂಗೆ ಅವ್ರು ಇವಾಗ ಓನರ್ಗಳು ಒಲೆ ಹಾಕಿಸ್ಕೊಡಲ್ಲ. ಇವಾಗ ಹೊಗೆ ಇಕ್ಕಂಗಿಲ್ಲ. ಆದರೆ ಎಲ್ಲ ಕರೆಂಟ್ ಒಲೆಗಳು ಅದು ಇದು ತಂದೇನೆ ಇಟ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಬಡವ್ರುಗಂತೂ ತುಂಬ ಅಂದರೆ ತುಂಬ ಪ್ರಾಬ್ಲಮ್. ಈ ಥರ ಸಿಲಿಂಡ್ರುಗಳು ರೇಟ್ ಜಾಸ್ತಿ ಮಾಡೋದು, ಪ್ರತಿಯೊಂದೂ ತುಂಬ ಪ್ರಾಬ್ಲಮ್ಮು. ನಿಜವಾಗ್ಲೂ ನನಗಂತೂ ಬೆಳಗ್ಗೆ ಆಗಿದ್ದು ಪರಿಸ್ಥಿತಿ ನೋಡಿಬಿಟ್ಟು ಸಿಲಿಂಡ್ರು ಸಿಗುತ್ತೋ ಹೆಂಗಪ್ಪ ಅನಿಸ್ಬಿಡ್ತು ನನಗೆ. ಯಾಕಂದರೆ ನಾನು ಈ ಮನೆಗೆ ಬಂದು ಸ್ಟಾರ್ಟಿಂಗಲ್ಲಿ 1 ವಾರ ನಮಗೆ ಸಿಲಿಂಡ್ರ್ ಇರಲಿಲ್ಲ. ಆ ಟೈಮಲ್ಲಿ ತುಂಬ ನೊಂದ್ಬಿಟ್ಟಿದ್ದೀನಿ ನಾನು. ಈ ಮನೆಗೆ ಬಂದು ಸಿಲಿಂಡ್ರ್ ಇಲ್ಲ, ಹೋಟ್ಲಲ್ಲಿ ತರಿಸೋದು. ಟೀನೂ ಸಹ ಹೋಟ್ಲಲ್ಲಿ ತಂದು ಕುಡ್ದಿದ್ದೀವಿ ನಾವು. ಅಷ್ಟು ಒಂದು ಇದಾಗಿಬಿಟ್ಟಿತ್ತು ನಮಗೆ ಸಿಲಿಂಡ್ರದ್ದು. ಹಂಗಾಗಿ ನನಗೆ ಸಿಲಿಂಡ್ರ್ ಖಾಲಿ ಆಗಿದ ತಕ್ಷಣ ಭಯ ಶುರುವಾಗ್ಬಿಡ್ತೈತಿ. ಅಪ್ಪ ಸಿಲಿಂಡ್ರ್ ಎಲ್ಲಿ ಕೊಡ್ತಾರೋ ಕೊಡಲ್ವೋ, ಸಿಗ್ತೈತೋ ಸಿಗಲ್ವೋ ಅನ್ನೋ ಥರ. ಎಷ್ಟನ್ನ ತಗೊಳ್ಳಿ, ತುಂಬಿಕೊಟ್ರೆ ಸಾಕಪ್ಪ ಅನಿಸ್ಬಿಡುತ್ತೆ ಒಂದೊಂದ್ಸಲಿ. ಅಂದರೆ ಇವಾಗ ಎಲ್ಲ ಕಡೆಗೂ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರು. ಇದೇ ಒಂದು ನೆವ ಅಂತಲೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಜನ ದುಡ್ಡು ಮಾಡೋಕ್ಕೆ ಯಾವುದೋ ಒಂದು ನೆವ. ಅಂದರೆ ಎಲ್ಲ ಸಿಲಿಂಡ್ರ್ ತುಂಬೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಎಲ್ಲ ರೇಟ್ ಮಾಡಿಬಿಟ್ಟವ್ರೆ ಇವಾಗ. ಬಾಡಿಗೆ ಮನೆಗಿರೋರ್ಗಂತೂ ತುಂಬ ಕಷ್ಟ ನಿಜವಾಗ್ಲೂ. ಹಂಗಾಗಿ ನಾನು ಅಂದ್ಕೊಳ್ಳೋದು ಏನು ಗೊತ್ತಾ, ಯಪ್ಪ ಎಷ್ಟು ಕಷ್ಟ ಅಂದರೆ ನಿಜವಾಗ್ಲೂ ತುಂಬ ಕಷ್ಟ. ಸಿಲಿಂಡ್ರು ಮುಗಿದೋಯ್ತು ಅಂದರೆ ಮುಗೀತು, ಅಡುಗೆ ಮಾಡೋಕ್ಕಾಗಲ್ಲ, ಏನಿಲ್ಲ. ನಿಜವಾಗ್ಲೂ ನಾನು ನನ್ನ ಕಣ್ಣಾರೆ ಎಷ್ಟೋ ಜನ ಪರದಾಡೋದನ್ನ ನೋಡಿದ್ದೀನಿ ಸಿಲಿಂಡ್ರ್ ಇಲ್ದಂಗಾಗಿ. ಎಷ್ಟೋ ಜನ ಉಪವಾಸಗಳು ಇರ್ತಾರೆ ನಿಜವಾಗ್ಲೂ. ನಾನು ಈ ಮನೆಗೆ ಬಂದು ಸ್ಟಾರ್ಟಿಂಗಲ್ಲಿ ಹಂಗೆ ಆಗಿತ್ತು ನಮಗೂ. ತುಂಬ ಅಂದರೆ ತುಂಬ ಸಿಲಿಂಡ್ರ್ ಇಲ್ದಕ್ಕೆ ನಿಜವಾಗ್ಲೂ ಅಷ್ಟು ಇದು ಮಾಡಿಲ್ಲ ನಾನು. ಹಂಗಾಗಿ ನನಗೆ ಸ್ವಲ್ಪ ಸಿಲಿಂಡ್ರ್ ಖಾಲಿ ಆಗಿಬಿಟ್ರೆ ಭಯ. ಅದಕ್ಕೇ ತುಂಬಿಸ್ಕೊಂಡು ಬಂದ. ಇವಾಗ ಸಾರು ಕೂಡಿಸಿದ್ದೀನಿ. ಹೋಗಿ ಬಂದ್ಬಿಟ್ಟ. ಒಂದು 1/4 ಗಂಟೆಗೆಲ್ಲ ತುಂಬಿಸ್ಕೊಂಡು ಬಂದಮೇಲೆ ನಾನು ಸಾರು ಕೂಡಿಸಿದ್ದೀನಿ. ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಹಂಗಾಗಿ ಮುದ್ದೆ ಮಾಡಬೇಕು. ಈ ಕಡೆ ಸಾರು ಚಿಕ್ಕದ ಕಡೆಗೆ ಇಕ್ತಾಯಿದ್ದೀನಿ. ನಿಧಾನಕ್ಕೆ ಅದು ಕೂಗಲಿ, ಮುದ್ದೆ ಮಾಡ್ಕೊಂಬಿಡೋಣ ಅಂತ. ಪಾಪ ಆಮೇಲೆ 10:30 ನನ್ನ ಮಗನಿಗಿನ್ನ ಅಡುಗೆನೂ ಮಾಡಿಕೊಟ್ಟಿಲ್ಲ. ಪಾಪ ಇಲ್ಲಿಂದ ಹೋಗಿ ಅಲ್ಲೆಲ್ಲೋ ಅಷ್ಟು ದೂರ ಗಾಡಿ ಓಡಿಸ್ಕೊಂಡು ಹೋಗಿ ಸಿಲಿಂಡ್ರ್ ತುಂಬಿಸ್ಕೊಂಡು ಬಂತು ನನ್ನ ಮಗ. ಅದಕ್ಕೆ ಅಡುಗೆ ಮಾಡಿ ಫಸ್ಟು ಅವನಿಗೆ ಮುದ್ದೆ ಮಾಡಿಕೊಡ್ಬೇಕು. ಅದಕ್ಕೆ ಕಸ ಎಲ್ಲ ಹಂಗೆ ಗುಡಿಸ್ಕೊಳ್ಳೋಣ ಅಂದ್ಬಿಟ್ಟು ಗುಡಿಸ್ತಾಯಿದ್ದೀನಿ. ಹಂಗೆ ಪಾತ್ರೆಗಳೆಲ್ಲನೂ ಹಂಗೆ ತೊಳ್ಕೊಂಡೆ. ಯಾಕಂದರೆ ತಿರ್ಗಾ ಪಾತ್ರೆಗಳು ಜಾಸ್ತಿ ಆಗ್ತವೆ. ಅದಕ್ಕೋಸ್ಕರ ಪಾತ್ರೆಗಳ ತೊಳ್ಕೊಂಡೆ ನಾನು. ಎಲ್ಲ ತೊಳಿತಾನೆ ಇರ್ತೀನಿ. ಚಿಕನ್ ಸಾರು ಏನಾದರೂ ಮನೇಲಿ ಮಾಡಿದ್ವಿ ಅಂದರೆ ನೀನು ಎಷ್ಟು ಸಲಿನ ತೊಳಿ, ಪಾತ್ರೆಗಳು ಇದ್ದೇ ಇರುತ್ತೆ. ಈಗ ಬೆಳಗಿನ ಸಂಜೆ ತನಕ ನಾನು ತೊಳಿತಾನೆ ಇರಬೇಕು ಪಾತ್ರೆಗಳು. ಹಂಗೆ ಹಸಿಟ್ಟಿತ್ತು ಸ್ವಲ್ಪ, ಅದನ್ನು ಹಂಗೆ ಜಲ್ಡೆ ಇಟ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಹಿಡ್ಕೊತಾ ಇದ್ದೀನಿ. ಹಸಿಟ್ಟು ಸ್ವಲ್ಪ ರಾಗಿ ಹಿಟ್ಟು ಖಾಲಿ ಆಗ್ತಾ ಬಂದೈತೆ, ಹಿಡ್ಕೊತಾ ಇದ್ದೀನಿ. ಅದನ್ನು ಇಟ್ಕೊಳ್ಳೋಣ. ಸ್ವಲ್ಪ ಬಾಕ್ಸ್ ಐತೆ, ಖಾಲಿ ಬಾಕ್ಸು ತುಂಬಿಟ್ಕೊಳ್ಳೋಣ ಅಂದ್ಬಿಟ್ಟು. ಈ ಕಡೆ ಅನ್ನ ಸ್ವಲ್ಪ ಎಲ್ಲ ಮುದ್ದೆಗೆ ಇಟ್ಟಿದ್ನಲ್ಲ, ಅದು ಬೇಗ ಅನ್ನ ಹಾಕಿದ್ದೆ ಮುದ್ದೆಗೆ ಸ್ವಲ್ಪ. ಈ ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ. ಹೆಂಗೋ ಸದ್ಯ ಹೋಗಿ ಬೇಗ ತುಂಬಿಸ್ಕೊಂಡು ಬಂದ ನಾನು ನಿಜವಾಗ್ಲೂ.
ಯಪ್ಪ ಎಷ್ಟು ಒಂದು ಭಯ ಆಗೋಯ್ತು ಅಂದರೆ ಬೆಳಗ್ಗೆ ನನಗೆ ಅಷ್ಟು ಟೆನ್ಷನ್ ಆಗೋಗ್ಬಿಡ್ತು ನನಗೆ ಸಿಲಿಂಡ್ರ್ ಖಾಲಿ ಆಗಿದ್ದಕ್ಕೆ. ಸುಮಾರು ಒಂದು 5-6 ಜನಕ್ಕೆ ಫೋನ್ ಮಾಡಿದೆ ನಾನು. ಆ ಟೈಮಲ್ಲಿ ಒಬ್ಬರು ಫೋನ್ ರಿಸೀವ್ ಮಾಡಲಿಲ್ಲ. ಏನೇನು ಕೆಲಸದಲ್ಲಿರ್ತಾರೋ ಅವರು ಕೆಲ್ಸಗಳು ಇರ್ತೈತೆ, ಫೋನ್ಗಳು ರಿಸೀವ್ ಮಾಡಲ್ಲ. ಬಿಟ್ಬಿಟ್ಟೆ ನಾನು ಸುಮ್ಮನೆ. ಇನ್ನೇನು ಅದೇ ನಾನು ಏನಕ್ಕೆ ಫೋನ್ ಮಾಡಿದೆ ಅಂದರೆ ಅವ್ರ ಮನೇಲಿ ಯಾರಾದ್ರು ಸಿಲಿಂಡ್ರ್ ಇದ್ದರೆ ಈಸ್ಕೊಳ್ಬೇಕಾರೆ ಕ್ಯಾಶ್ ಕೈಲಿ ಐತೆ, ಸಿಲಿಂಡ್ರ್ ಸಿಗ್ತಾಯಿಲ್ಲ. ನಿಜವಾಗ್ಲೂ ಬೆಳಗ್ಗೆ ಅಷ್ಟು ಪರದಾಡ್ಬಿಟ್ವಿ ನಾವು. ಒಂದು 1/4 ಗಂಟೆಗೆ ಅಷ್ಟು ಪರದಾಡಿದ್ದೀವಿ. ಕ್ಯಾಶ್ ಇದ್ದರೂ ಸಿಲಿಂಡ್ರ್ಗಳು ಸಿಗ್ತಾಯಿಲ್ಲ. ಆಮೇಲೆ ಇನ್ನೂ ಒಂದು ಏನು ಗೊತ್ತಾ, ಸಿಲಿಂಡ್ರ್ಗಳು ಕೊಡೋಕ್ಕೂ ಇವಾಗ ಕೆಲವು ಜನಗಳು ಏನು ಗೊತ್ತಾ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ನಮ್ಮ ಮನೆಗೆ ಯಾವಾಗ ಖಾಲಿ ಆಗುತ್ತಾ, ನಮಗೆ ಬೇಕಾಗುತ್ತೆ ಅಂತ. ಹಂಗಾಗಿ ಯಾರೂ ಕೊಡೋಲ್ಲ. ನಾವಿನ್ನು ಖಾಲಿ ಆದಂಗೆ ಎಲ್ಲನೂ ಹೊರ್ಗಡೆನೇ ತುಂಬಿಸ್ಕೋಬೇಕು. ನಾವಿನ್ನು ಸಿಲಿಂಡ್ರ್ಗಳು ಮಾಡಿಸ್ಕೊಂಡಿಲ್ಲ. ಒಂದೇ ಒಂದು ಸಿಂಗಲ್ ಸಿಲಿಂಡ್ರ್ ಇರೋದ್ರಿಂದ ಅದರಲ್ಲೇ ಹೆಂಗೋ ಕಾಲ ಕಳಿಬೇಕು. ಏನೂ ಮಾಡೋಕ್ಕಾಗಲ್ಲ. ಈಗ ಬದುಕಲೇಬೇಕಲ್ಲ ಅಲ್ವಾ. ಇವಾಗ ಸಿಲಿಂಡ್ರ್ ಇಲ್ಲ ಅಂದರೆ ಊಟ ಮಾಡೋದು ನಿಲ್ಸಂಗಿಲ್ಲ. ಸಿಲಿಂಡ್ರ್ ತುಂಬಿಸ್ಕೊಳ್ಲೇಬೇಕು. ಅದು ಎಷ್ಟನ್ನಾಗಲಿ ತುಂಬಿಸ್ಕೋಬೇಕು. ಅಡುಗೆ ಮಾಡಲೇಬೇಕು, ಊಟ ಮಾಡಲೇಬೇಕು. ಮನುಷ್ಯ ಬದುಕಬೇಕಲ್ಲ. ಎಷ್ಟೇ ರೈಟ್ ಮಾಡಲಿ, ಏನೇ ಮಾಡಲಿ, ಮನುಷ್ಯ ತಾನು ತಿನ್ನಲೇಬೇಕು, ಬದುಕಲೇಬೇಕು. ಯಾಕಂದರೆ ಉಸಿರಾಡ್ತಾ ಇದ್ದೀವಲ್ಲ, ಇರೋವರೆಗೂ ಬದುಕಬೇಕಲ್ಲ ಮನುಷ್ಯ ಅಲ್ವಾ. ಅದಕ್ಕೋಸ್ಕರ ಅವರೆಷ್ಟೇ ಏನೇ ಮಾಡಿದ್ರೂ ಮನುಷ್ಯ ಬದುಕಬೇಕು. ಅಂದರೆ ಬಡವ್ರಿಗಂತೂ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಗಳು. ದುಡ್ಡಿರೋರಂದರೆ ಅವ್ರು ಹೆಂಗೋ ಮಾಡ್ಕೊಂಬಿಡ್ತಾರೆ. ಹೆಂಗೋ ಅವ್ರ ಜನಗಳ ಸಂಪರ್ಕ ಇರುತ್ತೆ, ಅವ್ರು ಏನೋ ಒಂದು ಮಾಡ್ಕೊಂಬಿಡ್ತಾರೆ. ಯಾರು ಬೇಕಾದ್ರೂ ಸಪೋರ್ಟ್ ಮಾಡ್ತಾರೆ ದುಡ್ಡಿರೋರಿಗೆ. ಆದರೆ ಬಡವ್ರುಗಳ್ಗೆ ಯಾರೂ ಸಪೋರ್ಟ್ ಮಾಡಲ್ಲ. ನಿಜವಾಗ್ಲೂ ಯಾರೂ ಏನು ಸಪೋರ್ಟ್ ಮಾಡಲ್ಲ. ಆಮೇಲೆ ಬಡವ್ರು ಕಂಡ್ರೆ ಯಾರನ್ನೂ ಸಹ ಒಂದು ಎಲುಪು ಅನ್ನೋರು ಯಾರೂ ಇರೋದಿಲ್ಲ. ಹಂಗಾಗಿ ಬಡವ್ರ ಜೀವನ ಬಡವರೇ ನೋಡ್ಕೋಬೇಕು. ತುಂಬ ಅಂದರೆ ತುಂಬ ಒಂದು ಪ್ರಾಬ್ಲಮ್ಮು ಅಂದರೆ ಬಡವ್ರುಗಳ್ಗೇ ಈ ಸಿಲಿಂಡ್ರುಗಳಿಂದ. ಈಗ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಸಿಲಿಂಡ್ರ್ ಇರುತ್ತೆ. ಅವ್ರ ಮನೇಲಿ ಸಡನ್ನಾಗಿ ಖಾಲಿ ಆಗೋಯ್ತು. ಅವಾಗ ಇನ್ನೊಬ್ಬರು ಕೇಳಿದ್ರೆ ಕೊಡೋದಿಲ್ಲ. ನಮಗಿಲ್ಲ, ನಮ್ಮ ಹತ್ರ ಇಲ್ಲ ಅಂತಾರೆ. ಒಬ್ಬೊಬ್ರ ಮನೇಲಿ ಡಬ್ಬಲ್ ಇರುತ್ತೆ. ಡಬ್ಬಲ್ ಇದ್ದರೂ ಒಂದು ಹಾಕ್ಕೊಂಡಿರ್ತಾರೆ, ಇನ್ನೊಂದು ಲೇಟಾಗಿ ಬುಕ್ ಮಾಡಿರಾಯ್ತು ಬಿಡು ಅಂತ ಬುಕ್ ಮಾಡಿರಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅಲ್ವಾ. ಈಗ ಒಲೆಗಳು, ಇವಾಗ ಬಾಡಿಗೆಗಳ ಮನೆಯಲ್ಲಿ ಒಲೆಗಳು ಇಕ್ಕಂಗಿಲ್ಲ. ಒಲೆ ಇಕ್ಕೋಕ್ಕಾಗುತ್ತಾ? ಒಲೆ ಇಕ್ಕೋಕ್ಕಾಗಲ್ಲ. ಸ್ವಂತ ಮನೆ ಆದರೆ ಎಲ್ಲನೋ ಒಂದು ಮೂಲೆಯಲ್ಲಿ ಒಂದು ಒಲೆ ಇಟ್ಕೊಂಡಾದ್ರೂ ಜೀವನ ಮಾಡ್ಬೋದು. ಇವಾಗ ರೆಡಿ ಒಲೆಗಳು ಅವು ಇವು ಬಂದವೆ ಅಂತಾರೆ. ತಗೊಳಕ್ಕಾಗುತ್ತಾ ಸಡನ್ನಾಗಿ? ಕರೆಂಟ್ ಒಲೆ ಮತ್ತು ಯಾವುದ್ಯಾವುದೋ ಒಲೆ ಎಲ್ಲ ಬಂದೈತಿ, ಎಲೆಕ್ಟ್ರಿಕ್ ಒಲೆ ಅಂತ ಬಂದೈತಿ ಅಂತ ಏನೇನೋ ಹೇಳ್ತಾರೆ. ಅವೆಲ್ಲ ಸಡನ್ನಾಗಿ ತಗೊಳಕ್ಕಾಗುತ್ತಾ? ಯಾವುದೂ ತಗೊಳಕ್ಕಾಗಲ್ಲ ಅಲ್ವಾ. ಹಾಗಾಗಿ ಸಿಲಿಂಡ್ರು ಬೇಕೇ ಬೇಕು. ನಿಜವಾಗ್ಲೂ ಸಿಲಿಂಡ್ರ್ ಇದ್ರೇ ಮನೇಲಿ ನಡೆಯೋದೆಲ್ಲ. ಇವಾಗ ಅರ್ಧಂಬರ್ಧ ಅಡುಗೆ ಮಾಡಿಬಿಟ್ಟು ನಾವು ಯಾರ ಮನೆಗೆ ಹೋಗ್ಬೇಕಾಯ್ತು ಇವಾಗ. ನಾನು ನೋಡಿ ಏನು ಗೊತ್ತಾ, ಒಂದು 1/4 ಗಂಟೆ ಸಿಲಿಂಡ್ರ್ ತರೋದು 1/4 ಗಂಟೆ ಲೇಟ್ ಆಗಿದ್ದಕ್ಕೆ ಚಿಕನ್ ಸಾರೇ ಒಂಥರ ಆಗೋಗ್ಬಿಟ್ಟೈತೆ. ಅಂದರೆ ನಾನು ಸಾಂಬಾರು ಬಂದ ಮೇಲೆ ಕೂಡಿಸಿದ್ದು. ಅಂದರೆ ಫಸ್ಟ್ ಉರಿತಿದ್ನಲ್ವ, ಆವಾಗಲೇ ಒಂಥರ ಆಗೋಗ್ಬಿಟ್ಟಿತ್ತು ಚಿಕನ್ ಎಲ್ಲ. ಯಾಕಂದರೆ ಸಿಲಿಂಡ್ರ್ ಖಾಲಿ ಆಗೋಯ್ತು, ಕೆಳಗಡೆ ಕಾವಿಲ್ಲ. ಇನ್ನೇನು ಮಾಡುತ್ತೆ ನೋಡಿ. ಸಾಂಬಾರೆಲ್ಲ ರೆಡಿ ಆಯಿತು. ಚಿಕನ್ ಸಾರು ಈ ಥರ ಮಾಡಿದ್ದೀನಿ. ಇನ್ನು ಊಟ ಮಾಡಬೇಕು. ಮುದ್ದೆನೂ ಮಾಡಿಟ್ಟಿದ್ದೀನಿ. ಈ ಕಡೆ ಎಲ್ಲ ಸ್ವಲ್ಪ ಸೌತೆಕಾಯಿ, ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡೆ. ಹೆಂಗೋ ನನ್ನ ಮಗ ಹೋಗಿ ತುಂಬಿಸ್ಕೊಂಬಂದಿದ್ದಕ್ಕೆ ಇವತ್ತು ಊಟ ಮಾಡ್ತಾಯಿದ್ದೀವಿ. ಬನ್ನಿ ಎಲ್ಲ ಚಿಕನ್ ಸಾರು ಊಟ ಮಾಡೋಣ. ನನ್ನ ವೀಡಿಯೋ ನೋಡೋರಿಗೆಲ್ಲ ಧನ್ಯವಾದ.